ಹಲೋ ಎಲ್ರಿಗೂ, ಹೇಗಿದ್ದೀರಾ? ಸೊ ಇವತ್ತು ಈಸಿಯಾಗಿರೋ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ನಾನು ಒಂದು ಬಾಣಲಿ ತೊಗೊಂಡು ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸೊ ರವೆ ಹುರಿದಷ್ಟು ಉಪ್ಪಿಟ್ಟು ಅಂಟಿರಲ್ಲ ತಿನ್ನಬೇಕಾದ್ರೆ. ಹುರಿದಿಟ್ಟಿರೋದನ್ನು ಒಂದು ಸಪ್ರೇಟ್ ಬೌಲ್ ತೊಗೊಂಡು ಹಾಕಿಟ್ಕೊಂಡ್ರೆ ಸೊ ಅದೇ ಬಾಣಲಿಗೆ ನಾವು ಒಗ್ಗರಣೆ ಹಾಕೋಬೋದು ಇವಾಗ. ಸೊ ಒಗ್ಗರಣೆಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ, ನಿಮ್ಮ ಹತ್ರ ಉದ್ದಿನಬೇಳೆ ಆದರೆ ಅದು ಹಾಕೋಬೋದು. ನಾನಿಲ್ಲಿ ಜಸ್ಟು ಕಡಲೆಬೇಳೆ ಮಾತ್ರ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದು ಸ್ವಲ್ಪ ಅಷ್ಟಿರೋದ ತಕ್ಷಣ ಮೆಣಸಿನ್ಕಾಯಿ ಹಾಕೋಬೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಹಾಕೋಣ. ಸೊ ಆನಿಯನ್ನು ಎಷ್ಟು ಚಿಕ್ಕದಾಗಿ ಮತ್ತು ಜಾಸ್ತಿ ಹಾಕಿದಷ್ಟು ಉಪ್ಪಿಟ್ಟಿಗೆ ಟೇಸ್ಟ್ ಇರುತ್ತೆ. ಜಾಸ್ತಿ ನಾವು ಆನಿಯನ್ನ ಬಂದು ಫ್ರೈ ಮಾಡ್ಕೋಬಾರ್ದು, ಸ್ವೀಟ್ನೆಸ್ ಬಂದುಬಿಟ್ರೆ ಚೆನ್ನಾಗಿರಲ್ಲ. ಸೊ ಆದ ತಕ್ಷಣ ಟೊಮೆಟೊ ಹಾಕ್ಕೊತಿದ್ದೀನಿ. ಟೊಮೆಟೊನೂ ಅಷ್ಟೇ ಒಂದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಅರಿಶಿನ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಸ್ವಲ್ಪ ಟೊಮೆಟೊ ಬಂದು ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಸೊ ಒಂದು ಸತಿ ಫ್ರೈ ಮಾಡಿಕೊಂಡು ಇಲ್ಲಿ ಆಲ್ರೆಡಿ ನಾನು ಸ್ವಲ್ಪ ನೀರು ಕೂಡ ಎತ್ತಿಟ್ಕೊಂಡಿದ್ದೀನಿ, ಬಿಸಿನೀರು ಕುದೀತಾ ಇದೆ. ಸೊ ನಾವು ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕಿದ ತಕ್ಷಣ ಡೈರೆಕ್ಟಾಗಿ ನೀರು ಆಡ್ ಮಾಡ್ಬೋದು. ಸೊ ಇಲ್ಲಿ ತರಕಾರಿ ಬಂದು ನಾನು ಬೀನ್ಸು, ಕ್ಯಾರೆಟು ಹಾಕ್ಕೊಂಡಿದ್ದೀನಿ. ಬೇರೆ ಏನಾದರೂ ಬೇಕಂದರೆ ಲೈಕ್ ಬಟಾಣಿ ಕೂಡ ನೆನೆಸಿಟ್ಕೊಂಡು ಹಾಕ್ಬೋದು, ಇಲ್ಲ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಸೊ ಆಲ್ರೆಡಿ ಬಿಸಿನೀರು ರೆಡಿ ಇದ್ದಿದ್ದರಿಂದ ಇವಾಗ ತರಕಾರಿ ಆದ ತಕ್ಷಣ ಸೊ ನಾನು ನೀರು ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಸೊ ತರಕಾರಿ ಬೇಯಬೇಕಂತ. ನೆಕ್ಸ್ಟು ರವೆನ ಸ್ವಲ್ಪ ಹಾಕ್ಕೊಳ್ಬೇಕು. ಸೊ ಇಲ್ಲಾಂದರೆ ನೀವು ಒಂದೇ ಸತಿ ಹಾಕಿದ್ರೆ ಗಂಟಾಗ್ಬಿಡತ್ತೆ. ಸ್ವಲ್ಪ ಹಾಕ್ಕೊಂಡಾಗ ಚೆನ್ನಾಗಿ ತಿರುಗಿಸ್ಕೋಬೋದು. ಲೈಟಾಗಿ ತಿರುಗಿಸ್ತಾ ಇದ್ದರೆ ಸೊ ಗಂಟಾಗಲ್ಲ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು 2-3 ನಿಮಿಷ ಬಿಟ್ಟರೆ ಸ್ವಲ್ಪ ಅದು ರವೆ ಹರಳಕ್ಕೆ ಟೈಮ್ ಇರುತ್ತೆ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ಇಲ್ಲಿ ನಾನು. ಸೊ ಅದಾದಮೇಲೆ 2-3 ಸ್ಪೂನಷ್ಟು ತುಪ್ಪ ಮೇಲೆ ಹಾಕ್ತಾಯಿದ್ದೀನಿ. ಸೊ ದಟ್ ಹೇಳ್ತಾರೆ ತುಪ್ಪ ಬಂದು ಟೇಸ್ಟ್ ಕೊಡುತ್ತೆ ಅಂತ, ಅದಕ್ಕೋಸ್ಕರ ಮೇಲೆ ತುಪ್ಪ ಹಾಕ್ತಿದ್ದೀನಿ. ಸೊ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.